ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ದೈವ ಸಂಕಲ್ಪ. ಸೊ ಇವತ್ತು ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಬಾರ್ ಗ್ರಾಫನ್ನು ಯಾವ ರೀತಿ ಹಾಕಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಕಂಡಕ್ಟ್ ಅ ಸರ್ವೆ ಆನ್ ದಿ ಫೇವ್ರೇಟ್ ಫ್ರೂಟ್ ಆಫ್ ಅ ಪರ್ಸನ್ ಇನ್ ಯುವರ್ ಲೊಕ್ಯಾಲಿಟಿ, restricting to 5 to 6 fruits, and plot bar graph for the data collected from 100 people using MS Excel. ಸೊ ಇಲ್ಲಿ ನೀವು ಒಂದು ಸರ್ವೆನ ಕಂಡಕ್ಟ್ ಮಾಡಬೇಕು. ನಿಮ್ಮ ಲೊಕ್ಯಾಲಿಟಿಯಲ್ಲಿ ಫೇವ್ರೇಟ್ ಫ್ರೂಟ್ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಒಂದು 100 ಜನರ ಹತ್ರ ಸರ್ವೆನ ಕಂಡಕ್ಟ್ ಮಾಡಬೇಕು. ಸರ್ವೆನ ಕಂಡಕ್ಟ್ ಮಾಡಿ ಫೇವ್ರೇಟ್ ಫ್ರೂಟ್ ಯಾವುದು ಅಂತ ಕೇಳಿ ಅದನ್ನು ಡೇಟಾವನ್ನು ಕಲೆಕ್ಟ್ ಮಾಡಬೇಕು. ರೆಸ್ಟ್ರಿಕ್ಟಿಂಗ್ ಟು 5 to 6 ಫ್ರೂಟ್ಸ್ ಅಂತ ಇದೆ, ಅಂದರೆ 5ರಿಂದ 6 ಫ್ರೂಟ್ಗಳನ್ನು ತಗೊಂಡು ನಿಮ್ಮ ಲೊಕ್ಯಾಲಿಟಿಯಲ್ಲಿ ನಿಮಗೆ ಇದರಲ್ಲಿ ಯಾವ ಫ್ರೂಟು ಫೇವ್ರೇಟು ಅಂತ ಕೇಳಿ 100 ಜನರ ಹತ್ರ ಕೇಳಿ ಆ ಡೇಟಾನ ರೆಕಾರ್ಡ್ ಮಾಡ್ಕೋಬೇಕು. ಸೊ ಆ ಕಲೆಕ್ಟ್ ಮಾಡಿದ ಡೇಟಾಕ್ಕೆ ಆಮೇಲೆ ಬಾರ್ ಗ್ರಾಫನ್ನು ಪ್ಲಾಟ್ ಮಾಡಬೇಕು. ಸೊ ಬನ್ನಿ, ಆಗಿದ್ರೆ MS Excelಲ್ಲಿ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಕಾಲಮ್ ಎದಲ್ಲಿ ನೇಮ್ ಅಂತ ತಗೊಂಡಿದ್ದೀನಿ, ಕಾಲಮ್ ಬಿದಲ್ಲಿ ಫ್ರೂಟ್ಸ್ ಅಂತ ತಗೊಂಡಿದ್ದೀನಿ. ಸೊ ಕಾಲಮ್ ಎದಲ್ಲಿ ಮೊದಲನೇ ಪರ್ಸನ್ ನೇಮ್ ನಾನು ಪರ್ಸನ್ 1 ಅಂತ ಟೈಪ್ ಮಾಡ್ತೇನೆ. ಪರ್ಸನ್ 1 ಈ ರೀತಿ ನಾನು ಪರ್ಸನ್ 100 ತನಕ ತಗೋಬೇಕು, ಬಿಕಾಸ್ ಯು ಶುಡ್ ಕಲೆಕ್ಟ್ ಡೇಟಾ ಫ್ರಮ್ 100 ಪೀಪಲ್. ಸೊ ಪರ್ಸನ್ 1 ಅಂತ ಟೈಪ್ ಮಾಡಿದ್ದನ್ನು ಕೆಳಗಡೆ ಡ್ರ್ಯಾಗ್ ಮಾಡ್ತೇನೆ, ಅಪ್ ಟು ಪರ್ಸನ್ 100 ತನಕ ಬರಬೇಕು. ಸೊ ಈ ರೀತಿ ಇದನ್ನು ಡ್ರ್ಯಾಗ್ ಮಾಡಿ ಪರ್ಸನ್ 100 ತನಕ ಬರೋ ತನಕ ಇದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಓಕೆ, ಪರ್ಸನ್ 100 ತನಕ ಬಂತು ಇವಾಗ. ಸೊ ಆಮೇಲೆ ರೆಸ್ಟ್ರಿಕ್ಟಿಂಗ್ ಟು 5 to 6 ಫ್ರೂಟ್ಸ್ ಅಂತ ಇದೆ. ನಾನು ಇಲ್ಲಿ 5 ಫ್ರೂಟ್ಗಳನ್ನು ತಗೊಂಡಿದ್ದೀನಿ: ಆ್ಯಪಲ್, ಆರೆಂಜ್, ಬನಾನಾ, ಗ್ರೇಪ್ ಆ್ಯಂಡ್ ಮ್ಯಾಂಗೋ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಪರ್ಸನ್ 1ಗೆ ಆ್ಯಪಲ್ಲು ಫೇವ್ರೇಟ್. ಸೊ ಇಲ್ಲಿ ಪರ್ಸನ್ 1ಗೆ ಆ್ಯಪಲ್ ಅಂತ ಟೈಪ್ ಮಾಡ್ಕೋತೇನೆ. ಹಾಗೆ ಪರ್ಸನ್ 7ಗೂ ಕೂಡ ಆ್ಯಪಲ್ ಅನ್ನೋದು ಫೇವ್ರೇಟು. ನಾನೇನು ಮಾಡ್ತೇನೆ, ಈ ಆ್ಯಪಲ್ ಅನ್ನೋದನ್ನು ಕಾಪಿ ಮಾಡಿಕೊಂಡು ಪರ್ಸನ್ 7ಗೆ ಪೇಸ್ಟ್ ಮಾಡ್ತೇನೆ. ಹಾಗೆ ಪರ್ಸನ್ 21ಗೆ ಆ್ಯಪಲ್ಲು ಫೇವ್ರೇಟು. ಸೊ ಇಲ್ಲಿ ಕೂಡ ಪೇಸ್ಟ್ ಮಾಡ್ಕೋತೇನೆ. ಹೀಗೆ ರ್ಯಾಂಡಮ್ ಆಗಿ ಒಂದಿಷ್ಟು ಕಡೆ ಆ್ಯಪಲ್ ಅನ್ನೋದನ್ನು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಈ ರೀತಿ ಆ್ಯಪಲ್ ಅನ್ನೋದನ್ನು ಪೇಸ್ಟ್ ಮಾಡ್ಕೊಡಿ. ಪರ್ಸನ್ 2ಗೆ ಆರೆಂಜ್ ಈಸ್ ಫೇವ್ರೇಟ್, ಆರೆಂಜ್ ಅಂತ ಟೈಪ್ ಮಾಡ್ತಾನೆ. ಪರ್ಸನ್ 2ಗೆ ಆರೆಂಜು ಫೇವ್ರೇಟ್ ಆಗಿರುತ್ತೆ. ಸೊ ಇದನ್ನು ನಾನು ಕಾಪಿ ಮಾಡಿಕೊಂಡು ಪರ್ಸನ್ 11ಗೂ ಕೂಡ ಆರೆಂಜು ಫೇವ್ರೇಟ್ ಅಂತ ಇಟ್ಕೊಂಡ್ರೆ ಅಲ್ಲಿ ಕೂಡ ಪೇಸ್ಟ್ ಮಾಡ್ತೇನೆ. ಹಾಗೆ ಪರ್ಸನ್ 24ಗೆ ಫೇವ್ರೇಟು, ಸೊ ಇಲ್ಲೂ ಪೇಸ್ಟ್ ಮಾಡ್ತೇನೆ. ಸೊ ಈ ರೀತಿ ರ್ಯಾಂಡಮ್ ಆಗಿ ನೀವು ಒಂದಿಷ್ಟು ಕಡೆ ಈ ಆರೆಂಜ್ ಅನ್ನೋದನ್ನು ಪೇಸ್ಟ್ ಮಾಡ್ಕೋತಾ ಹೋಗಿ. ಓಕೆ, ಪರ್ಸನ್ 5ಗೆ ಮ್ಯಾಂಗೋ ಫೇವ್ರೇಟ್. ಸೊ ಇಲ್ಲಿ ಮ್ಯಾಂಗೋ ಅಂತ ಟೈಪ್ ಮಾಡ್ಕೋತೇನೆ. ಸೊ ಅದನ್ನು ಕಾಪಿ ಮಾಡಿ ಎಲ್ಲೆಲ್ಲಿ ಬ್ಲ್ಯಾಂಕ್ ಇದೆಯೋ ಅಲ್ಲೆಲ್ಲ ಆ ಮ್ಯಾಂಗೋ ಅನ್ನೋದನ್ನು ಪೇಸ್ಟ್ ಮಾಡ್ಕೋತಾ ಹೋಗ್ತೇನೆ. ಸೊ ಹೀಗೆ ಮಾಡಿ ಪೂರ್ತಿ ಕಾಲಮ್ ಬಿಯನ್ನು ನೀವು ಫಿಲಪ್ ಮಾಡಬೇಕು. ಸೊ ಇಷ್ಟು ಮಾಡಿದರೆ ಡೇಟಾ ಕಲೆಕ್ಷನ್ ಕಂಪ್ಲೀಟ್ ಆದಾಗೆ ಆಯಿತು. ಸೊ ಇವಾಗ ಡೇಟಾ ಕಲೆಕ್ಷನ್ನು ಕಂಪ್ಲೀಟ್ ಆಗಿದೆ. ಸೊ ಕಾಲಮ್ ಬಿದಲ್ಲಿ ಫೇವ್ರೇಟ್ ಫ್ರೂಟ್ಗಳನ್ನು ನಾನು ಟೈಪ್ ಮಾಡ್ಕೊಂಡಿದ್ದೇನೆ. ಸೊ ಡೇಟಾ ಕಲೆಕ್ಷನ್ ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನು ಅನಾಲಿಸಿಸ್ ಮಾಡಬೇಕು ಅಂದರೆ ನಾವು ಕೌಂಟ್ಗಳನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಲೊಕ್ಯಾಲಿಟಿಯಲ್ಲಿ ಈ ಆ್ಯಪಲ್ ಅನ್ನೋದು ಎಷ್ಟು ಜನರಿಗೆ ಫೇವ್ರೇಟ್ ಅನ್ನೋ ಕೌಂಟ್ ಬೇಕು. ಹಾಗೆ ಉಳಿದ ಫ್ರೂಟ್ಗಳು ಎಷ್ಟು ಜನರಿಗೆ ಫೇವ್ರೇಟು ಅನ್ನೋ ಕೌಂಟನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಆ ಕೌಂಟನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಟೇಬಲನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಟೇಬಲ್ ಆಫ್ 2 ಕಾಲಮ್ಸ್. ಇನ್ ದಿ ಫಸ್ಟ್ ಕಾಲಮ್ ಫ್ರೂಟ್ಸ್, ಇನ್ ದಿ ಸೆಕೆಂಡ್ ಕಾಲಮ್ ಕೌಂಟ್. ಸೊ ಇವಾಗ ಆ್ಯಪಲ್ ಅನ್ನೋದು ಕೌಂಟ್ ಆಗಬೇಕು. ಈ ಕಾಲಮ್ ಬಿದಲ್ಲಿ ಆ್ಯಪಲ್ಲು ಎಷ್ಟು ಸರಿ ಅಪಿಯರ್ ಆಗಿದೆ ಅನ್ನೋ ಕೌಂಟು ಇಲ್ಲಿ ಬರಬೇಕು. ಅದಕ್ಕೆ ಫಾರ್ಮುಲಾನ ಹಾಕಬೇಕು. ಸೊ ಫಾರ್ಮುಲಾ ಈಸ್ ಈಕ್ವಲ್ ಟು ಕೌಂಟ್ ಇಫ್ ಬ್ರ್ಯಾಕೆಟ್ ಓಪನ್, ಎಲ್ಲ ಫ್ರೂಟ್ಗಳನ್ನು ಸೆಲೆಕ್ಟ್ ಮಾಡಿ, ಕಾಲಮ್ ಬಿದಲ್ಲಿರೋ ಎಲ್ಲ ಡೇಟಾನು ಸೆಲೆಕ್ಟ್ ಮಾಡಿ, ಮೇಲ್ಗಡೆ ಇರೋ ಹೆಡಿಂಗ್ ಬೇಡ, ರೋ 1ನಲ್ಲಿರೋ ಹೆಡಿಂಗ್ ಬೇಡ, ಉಳಿದ ಎಲ್ಲ ಡೇಟಾಗಳನ್ನು ಕಾಲಮ್ ಬಿದಲ್ಲಿರೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. B2:B101 ಅಂತ ರೇಂಜ್ ತಗೊಳುತ್ತೆ. ನಾವು ಆ್ಯಪಲ್ ಅನ್ನೋದನ್ನು ಕೌಂಟ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಡಬಲ್ ಕೋಟ್ಸಲ್ಲಿ ಆ್ಯಪಲ್ ಅಂತ ಟೈಪ್ ಮಾಡಿ.
ಡಬಲ್ ಕೋಟ್ಸ್ ಕ್ಲೋಸ್, ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಇವಾಗ ಅದು ಕೌಂಟನ್ನು ತೋರಿಸುತ್ತೆ. ಸೊ 17 ಈಸ್ ದಿ ಆನ್ಸರ್. ಅಂದರೆ ಆ್ಯಪಲ್ ಅನ್ನೋದು ಕಾಲಮ್ ಬಿದಲ್ಲಿ 17 ಟೈಮ್ಸು ಅಪಿಯರ್ ಆಗಿದೆ. ನೆಕ್ಸ್ಟ್ ಆರೆಂಜನ್ನು ಕೌಂಟ್ ಮಾಡಬೇಕು. ಅದಕ್ಕೂ ಸಹ ಇದೇ ರೀತಿ ಫಾರ್ಮುಲಾ ಹಾಕಿ. ಕೌಂಟ್ ಇಫ್ ಬ್ರ್ಯಾಕೆಟ್ ಓಪನ್. ಸೊ ಎಲ್ಲ ಡೇಟಾನು ಸೆಲೆಕ್ಟ್ ಮಾಡಿ ಮೌಸಿಂದ. ಈ ರೀತಿ ಮೌಸಿಂದ ನೀವು ಎಲ್ಲ ಡೇಟಾನು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ನೀವೇ ರೇಂಜನ್ನು ಕೀಬೋರ್ಡಿಂದ ಟೈಪ್ ಮಾಡ್ಬೋದು. ಸೊ ಹೀಗೆ B2:B2:B101 ಅಂತ ಕೀಬೋರ್ಡಿಂದನೂ ಟೈಪ್ ಮಾಡ್ಬೋದು. ಡಬಲ್ ಕೋಟ್ಸಲ್ಲಿ ಇವಾಗ ನಾವು ಆರೆಂಜ್ ಕೌಂಟ್ ಮಾಡ್ತಾ ಇದ್ದೇವೆ. ಆರೆಂಜ್ ಅಂತ ಟೈಪ್ ಮಾಡಿ ಡಬಲ್ ಕೋಟ್ಸ್ ಕ್ಲೋಸ್, ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಸೊ ಈ ರೀತಿ ಪ್ರತಿಯೊಂದು ಫ್ರೂಟಿಗೂ ನೀವು ಕೌಂಟ್ ಮಾಡಲಿಕ್ಕೆ ಫಾರ್ಮುಲಾನ ಹಾಕಬೇಕು. ಇವಾಗ ಎಲ್ಲ ಫ್ರೂಟ್ಸಿಂದು ಕೌಂಟು ಬಂದಿದೆ. ಸೊ ಕೌಂಟು ಬಂದ ಮೇಲೆ ಒಂದು ಸರಿ ಎಲ್ಲನೂ ಆ್ಯಡ್ ಮಾಡಿ ನೋಡಿ. ಸೊ ಈ ಕೌಂಟನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಹೋಮ್ ಮೆನುದಲ್ಲಿ ಅಟೋಸಮ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು 100 ಬರಬೇಕು. ಯಾಕಂದರೆ 100 ಪರ್ಸನ್ಸ್ ಇದ್ದಾರೆ. ಸೊ ಪ್ರತಿಯೊಂದು ಪರ್ಸನ್ನಿನ ಫೇವ್ರೇಟ್ ಫ್ರೂಟನ್ನು ನಾವು ಕೌಂಟ್ ಮಾಡಿದ್ದೀವಿ. ಈ ಕೌಂಟನ್ನು ಟೋಟಲ್ ಮಾಡಿದರೆ 100 ಬರಬೇಕು. ಇದನ್ನು ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಬಾರ್ ಗ್ರಾಫನ್ನು ಹಾಕಬೇಕು. ಸೊ ಬಾರ್ ಗ್ರಾಫನ್ನು ಹಾಕಲಿಕ್ಕೆ ಈ ಫ್ರೂಟ್ಸು ಮತ್ತು ಕರೆಸ್ಪಾಂಡಿಂಗ್ ಕೌಂಟ್ಸ್ ಅದಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ರೋ ಬೇಡ, ಹೆಡಿಂಗ್ ಇರೋ ಫಸ್ಟ್ ರೋ ಬೇಡ. ಈ 5 ಫ್ರೂಟ್ಗಳು ಹಾಗೆ ಕರೆಸ್ಪಾಂಡಿಂಗ್ ಕೌಂಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ಮೆನುಗೆ ಹೋಗಿ ಅಲ್ಲಿ ಚಾರ್ಟ್ ಸೆಕ್ಷನ್ ಇದೆ. ಆ ಚಾರ್ಟ್ ಸೆಕ್ಷನಲ್ಲಿ ಇಲ್ಲಿ ನಿಮಗೆ ಇನ್ಸರ್ಟ್ ಕಾಲಮ್ ಆರ್ ಬಾರ್ ಚಾರ್ಟ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. MS Excelಲ್ಲಿ ಬಾರ್ ಚಾರ್ಟ್ ಅಂದರೆ ಹಾರಿಜಾಂಟಲ್ ಬಾರ್ ಚಾರ್ಟ್, ಕಾಲಮ್ ಚಾರ್ಟ್ ಅಂದರೆ ವರ್ಟಿಕಲ್ ಬಾರ್ ಚಾರ್ಟ್. ಸೊ ನೀವು ಯಾವುದನ್ನು ಯೂಸ್ ಮಾಡ್ಬೋದು. ಕಾಲಮ್ ಚಾರ್ಟನ್ನು ಯೂಸ್ ಮಾಡ್ಬೋದು, ಇಲ್ಲ ಬಾರ್ ಚಾರ್ಟನ್ನು ಯೂಸ್ ಮಾಡ್ಬೋದು. ನಾನಿವಾಗ ಕಾಲಮ್ ಚಾರ್ಟನ್ನು ಯೂಸ್ ಮಾಡ್ತೇನೆ, 2D ಕಾಲಮ್ ಚಾರ್ಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಚಾರ್ಟು ಬಂದಿದೆ. ಓಕೆ, ಸೊ ಇವಾಗ ಇಲ್ಲಿ ಚಾರ್ಟ್ ಸ್ಟೈಲ್ ಅಂತ ಇದೆ. ಕೆಲವೊಂದು ವರ್ಷನ್ನಲ್ಲಿ ಚಾರ್ಟ್ ಲೇಔಟ್ ಅಂತ ಇರುತ್ತೆ. ಸೊ ಬೇರೆ ಲೇಔಟನ್ನು ನೀವು ತಗೊಂಡ್ರೆ ಇಲ್ಲಿ ಪ್ರತಿಯೊಂದು ಬಾರಿಗೂ ಕೌಂಟ್ ಸಹ ಬರುತ್ತೆ. ಸೊ ಈ ರೀತಿ ಕೌಂಟ್ ಬರುವಂತಹ ಒಂದು ಲೇಔಟನ್ನು ನೀವು ಸೆಲೆಕ್ಟ್ ಮಾಡಿಕೊಡಿ. ಸೊ ಇಲ್ಲಿ ಚಾರ್ಟ್ ಟೈಟಲನ್ನು ಕೊಡಬೇಕು. ಸೊ ಟೈಟಲ್ ಬಾರ್ ಗ್ರಾಫ್ ಅಂತ ಕೊಡ್ಬೋದು, ಇಲ್ಲ ಫ್ರೂಟ್ಸ್ ಸರ್ವೆ ಅಂತ ಕೊಡ್ಬೋದು. ಫ್ರೂಟ್ಸ್ ಸರ್ವೆ. ಸೊ ಪ್ರಾಪರ್ ಟೈಟಲನ್ನು ಕೊಟ್ಟು ಈ ರೀತಿ ಪ್ರಾಪರ್ ಟೈಟಲನ್ನು ಕೊಡಿ. ಸೊ ಇವಾಗ ಈ ಬಾರ್ ಚಾರ್ಟನ್ನು ಅನಾಲಿಸಿಸ್ ಮಾಡಬೇಕು. ಸೊ ಇವಾಗ ನೋಡಿ ಯಾವ ಫ್ರೂಟು ನಿಮ್ಮ ಲೊಕ್ಯಾಲಿಟಿಯಲ್ಲಿ ಹೆಚ್ಚಿಗೆ ಫೇವ್ರೇಟ್ ಆಗಿದೆ. ಮ್ಯಾಂಗೋ. ಯಾಕೆಂದರೆ ಅದರ ಬಾರು ದೊಡ್ಡದು ಬಂದಿದೆ. ಹೈಟ್ ಆಫ್ ದಿ ಬಾರ್ ಈಸ್ ಮೋರ್. ಸೊ ಮ್ಯಾಂಗೋ ಈಸ್ ಮೋಸ್ಟ್ ಫೇವ್ರೇಟ್ ಫ್ರೂಟ್ ಇನ್ ಯುವರ್ ಲೊಕ್ಯಾಲಿಟಿ. ಸೊ ಲೀಸ್ಟ್ ಫೇವ್ರೇಟ್ ಅಂದರೆ ಯಾವುದು? ಬನಾನಾ. ಯಾಕೆಂದರೆ ಹೈಟ್ ಆಫ್ ದಿಸ್ ಬಾರ್ ಈಸ್ ವೆರಿ ಮಚ್ ಲೆಸ್. ಸೊ ಈ ರೀತಿ ನೀವು ಬಾರ್ ಗ್ರಾಫನ್ನು ನೀವು ಈಸಿಯಾಗಿ ಅನಲೈಸ್ ಮಾಡಬಹುದು. ದಿಸ್ ಈಸ್ ದಿ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಬಾರ್ ಗ್ರಾಫ್. ಥ್ಯಾಂಕ್ ಯು.